ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ನನ್ನ ಹೆಸರು ಲಕ್ಷ್ಮಕ್ಕ ಅಂತ ಹೇಳಿ. ಇನ್ಮೇಲಿಂದ ನಾನು ಲಕ್ಷ್ಮಕ್ಕನ ಸಂಸಾರದ ಕತೆ ಬಗ್ಗೆ ನಾನು ನಿಮ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ಹಾಕಕ್ಕೆ ಶುರು ಮಾಡ್ತೀನಿ. ಸರ್ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು. ಯವ್ವ ಎಷ್ಟು ಬಿಸಿಲೈತಿ, ಸಾಕಾಗ್ಬಿಟ್ಟೈತಿ ನೋಡವ. ಮಳೆಗಾಲ ಮಿರುಗ್ ಮಳಿ ಚಾಲು ಆಗಿತ್ತು. ಒಂದಿನಾರ ಮಳಿ ಆಗೋದು ಸಾಕಾಗ್ಬಿಟ್ಟೈತವ. ಈಕಿ ಗಿರ್ಜಕ್ಕನು ಬರವಳ ನೋಡು. ಮಾತಾಡ್ಕೊಂತ ಕುಂದ್ರೋಣ ಅಂದ್ರೆ ಕೆಲಸ ನೋಡಿದ್ರೆ ಮುಂಜಾನೆ ಆಗೈತಿ ನಂದು. ಬರ್ತಾಳ ಏನ ನೋಡೋಣ ತಡಿವ. ಬರ್ಲಿಲ್ಲ ಅಂದ್ರೆ ನಾನು ಆಕಿ ಮನೆ ಕಡೆಗಾರ ಎದ್ದಂಗ ಅಡ್ಡಾಡ್ಕೊಂತ ಹೋಗಿ ಬರ್ತೇನೆ. ಅಯ್ಯ ಲಕ್ಷ್ಮಕ್ಕ, ಏನ ಕುಂತ್ಬಿಟ್ಟಿಯಲ್ಲ? ಕೆಲಸ ಆತೇನ? ಏನ್ ಮಾಡಂತಿ? ಚಾ ನಾಷ್ಟ ಆಗೇತಿಲ್ಲ? ಮಸ್ತ್ ಕುಂತ್ಬಿಟ್ಟಿಯಲ್ಲ ಬಿಸಿಲು ಕಾಯ್ಕೊಂತ. ಬಾರ ಗಿರ್ಜಿ, ಇಂದಲ್ಲೇ ನಿನಗ ನೆನ್ಸ್ಕೊಳತಿದ್ದೆ ನೋಡ. ಇನ್ನ ಬಂದಿಲ್ಲಲ್ಲ ಗಿರ್ಜಾ, ಯಾಕೆ ಬಂದಿಲ್ಲ ಏನ? ಈಗ ನೀ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ತಿದ್ನಿ. ನೀ ಬಂದಿಲ್ಲ ಅಂದ್ರೆ ಹಂಗ ಅಡ್ಡಾಡ್ಕೊಂತ ನಿನ್ ಕಡೆಗೆ ಬರ್ತಿದ್ದೆ ನೋಡುವ. ಬಾ ಕುಂದ್ರ ಬಾ. ಚಾ ನಾಷ್ಟ ಎಲ್ಲ ಆಗೈತ್. ಬಾರ ಯವ್ವ, ನಿಂದಾಗೈತೇನ? ಬಾ ಕುಂದ್ರ ಬಾ. ಏನ್ ಬಿಡ ಲಕ್ಷ್ಮಕ್ಕ, ಮನೆಯಂದು ಎಷ್ಟು ಮಾಡಿದ್ರು ತೀರೋದೇ ಇಲ್ಲವಾ. ಇಷ್ಟ ಮಠ ಅವ್ರಿಗೆ ನಾಷ್ಟ ಮಾಡು, ಚಾ ಕೊಡು, ಎಲ್ಲ ಮಾಡು, ಮನೆಯನ್ ಕೆಲಸ ಮಾಡು. ಅದ್ರಾಗ ಬೇರೆ ನಮ್ಮ ಅತ್ತಿದೊಂದು ಕಾಟ ನನಗೆ ರಗಡ್ ಆಗೋತವ. ಜೀವನ ಬ್ಯಾಸರ ಬಂದ್ಬಿಟ್ಟೈತೆ ನೋಡವ ನನಗರ. ಅದಕ್ಕೆ ಎಲ್ಲ ಮುಗೀತಲ್ಲ, ಒಂದಿಟ್ಟು ಲಕ್ಷ್ಮಕ್ಕನ ಕಡೆಗಾರ ಹೋಗಿ ನೆಮ್ಮದಿಯಿಂದ ಒಂದು ಸ್ವಲ್ಪ ಕುಂತು ಬರೋಣ ಅಂತ ಬಂದೇನು ನೋಡವ. ಚಲೋ ಆತು ಬಾ ಗಿರ್ಜಿ, ನನಗೂ ಭಾಳ ಬ್ಯಾಸರ ಆಗಿತ್ತು. ಬಾ ಒಂದಿಟ್ಟು ಒಳಗೆ ಬಾ, ಚಾ ಮಾಡ್ತೀನಿ. ಚಾ ಕುಡಿ ಅಂತಿ, ಬಾ ಚಾ ಕುಡಿಯೋಣ ಅಂತಿಬ್ರು. ಆ ಶೇಂಗಾ ಒಳಗಿರಿ ಅಕ್ಕರ, ಶೇಂಗಾ ಒಳಗಿ 5 ರೂಪಾಯಿಗೊಂದು ಶೇಂಗಾ ಒಳಗಿರಿ. ಬರ್ರಿ ಅಕ್ಕರ ಶೇಂಗಾ ಒಳಗಿ ತಗೋರಿ ಅಕ್ಕರ. ಮಸ್ತ್ ಆಗ್ಯಾವ, ಬಾಯಾಗಿಟ್ರ ಕರಗ್ತಾವ ನೋಡ್ರಿ, ಹಂಗಾಗ್ಯಾವ ನೋಡ್ರಿ ಅಕ್ಕರ. ಒಂದು ತಿಂದು ನೋಡ್ರಿ ಅಕ್ಕರ. ಬರೀ 5 ರೂಪಾಯಿ ರೀ, ಬರೇ 5 ರೂಪಾಯಿ. ಹಾ, ಏನ 5 ರೂಪಾಯಿಗೊಂದು ಶೇಂಗಾ ಒಳಗಿನ? ಯಪ್ಪ, ಭಾರಿ ಕಲ್ಗಲ್ ಬಂತು ಬಿಡಿಯಪ್ಪ ಇದು. ಏನಪ್ಪ, ಒಂದು 50-100 ರೂಪಾಯಿ ಖರ್ಚು ಮಾಡಿ ನಾವು ತಂದಂದ್ರೆ ಮನೆ ಮಂದಿ ಎಲ್ಲ ತಿಂತೇವಿ ಶೇಂಗಾ ಹೋಳಿಗೆ. ಮತ್ತೊಂದು ವಾರಗಟ್ಲೆ ಇಟ್ಕೊಂಡು ತಿಂತೇವಿ, ಬೇಕಾ ಬೇಡ ಅನ್ನಂಗ. ನೀ ಏನಪ್ಪ 5 ರೂಪಾಯಿಗೊಂದು ಶೇಂಗಾ ಹೋಳಿಗೆನ? ಯಪ್ಪ, ಯಾರಿಗೆ ಬೇಕಯ್ಯಪ್ಪ? ಯವ್ವ ಲಕ್ಷ್ಮಕ್ಕ, ಏನು ಇಟ್ಟು ಬಾ ಅಂದ್ರೆ ಸುಟ್ಟು ಬರ್ತಾನೆ ಇವನು. ಏಯಪ್ಪ, ಬ್ಯಾಡ ಬಿಡಯ್ಯಪ್ಪ, ಹೋಗು. ನಿನ್ನ ಶೇಂಗಾ ಹೋಳಿಗೆನೂ ಬೇಡ, ಉದ್ದಿನ ಹೋಳಿಗೆನೂ ಬೇಡ ನಮಗೆ. ನಾವು ಮನ್ಯಾಗ ಮಾಡ್ಕೊಂಡು ತಿಂತೀವಿ, ಹೋಗಪ್ಪ ಹೋಗು. ಅಯ್ಯ, ಬ್ಯಾಡಂದ್ರೆ ಬಿಡ್ರಿ ಯಾಕರ. ನೀವು ಯಾಕೆ ಹಂಗೆ ಮಾತಾಡ್ತೀರಿ? ಬ್ಯಾಡಂದ್ರೆ ಬಿಡ್ರಿ. ನೀವು ತಗೊಳ್ಳಿಲ್ಲ ಅಂದ್ರೆ ತಗೊಳ್ಳೋರು ರಗಡ್ ಮಂದಿ. ಹಂಗೆ ನಿಮಗೆ ನಾವು ಮಾಡಿ ಶೇಂಗಾ ಹೋಳಿಗೆ ತಿನ್ನೋದು ಋಣ ಇಲ್ಲ ಅಂತ ತಿಳ್ಕೊತೀನಿ ನಾನು. ಹೋಗ್ರಿ ಮನ್ಯಾಗ ಮಾಡ್ಕೊಂಡು ತಿನ್ನೋಗ್ರಿ. ಏನೋ ಕುಂತಾರೆ ಹೆಣ್ಮಕ್ಳು ಅಂತ ಕೇಳಿದ್ರೆ ನನಗೆ ಮಾತಾಡ್ತಾರೆ ಇವರು. ಬ್ಯಾಡಂದ್ರೆ ಬಿಡಲಿ, ನಮಗೇನಾಗೋದೈತಿ. ಹೋಗ್ತೀವಿ ನಾವು. ಬೇರೆ ತಗೊಳ್ಳೋರಂತೂ ರಗಡ್ ಮಂದಿ. ಲಕ್ಷ್ಮಕ್ಕ, ಅವನೇನೋ ಹೋಗ್ಬಿಟ್ಟ, ಕಳಿಸ್ಬಿಟ್ಟಿವಿ ಅವನಿಗೆ. ಅದ್ರ ಯಾಕ ಭಾಳ ಮನ್ಸಾಗಕತ್ತೈತೆ ಲಕ್ಷ್ಮಕ್ಕ, ಶೇಂಗಾ ಹೋಳಿಗೆ ತಿನ್ಬೇಕಂತೇಳಿ. ಏನು ಮಾಡೋದ? ಇವನೊಬ್ಬನ ಬಂದು ಆಸೆ ಒಂದು ತೋರಿಸಿ ಹೋಗ್ಬಿಟ್ಟ ಸುಮ್ ಕುಂತವ್ರಿಗೆ. ಅಷ್ಟೇ ಏನಾಗಿರ್ಜಿ, ಅದನ್ನೆಲ್ಲ ನೀ ಹಿಂಗೆ ಕೇಳ್ಬೇಕೇನ ನನಗೆ? ಅಯ್ಯ ಬಾರ ಯವ್ವ, ನಿನ್ನ ಸಂಬಂಧ ಇರ್ಲಾರದ್ದು ಏನೈತಿ? ಬಾ, ನಾ ಮಾಡಿಕೊಡ್ತೀನಿ. ಬಾ ಒಳಗೆ ಹೋಗೋಣ. ಬಾ, ನಿಂಗೇನು ಶೇಂಗಾ ಹೋಳಿಗೆ ತಿನ್ಬೇಕಂತ ಅನ್ಸಂತಿತ್ತೋದಿಲ್ಲ. ಈಗ ಒಂದು 10-15 ನಿಮಿಷನಾಗ ಆಗ್ತೈತೆ. ಬಾರ ಯವ್ವ, ದಬ ಮಾಡಿ ಹಾಕ್ಬಿಡ್ತೇನಂತ. ಬಾ ತಿನ್ನಂತಿ, ಬಾ. ನಡಿ ಶಾಂತಕ್ಕ, ಹಂಗಿದ್ರೆ ಮಾಡೋಣಂತ ನಡಿ. ನಾನು ಬಂದು ಕೈಗೂಡ್ತೀನಿ, ಇಬ್ರು ಮಾಡ್ಕೊಂಡು ತಿನ್ನೋಣಂತ ನಡಿ. ಬಾರವಾಗಿರ್ಜಿ, ಬಾ ಕುಂದ್ರ ಬಾ. ಒಲಿ ಹಚ್ಚೇನಿ, ಒಂದಿಟ್ಟು ಹಾಲು ಬಿಸಿಗಿಟ್ಟೇನಿ. ಮುಂಜಾನೆ ಒಂದಿಟ್ಟು ಹಾಲು ಕರೆದಿತ್ತಲ್ಲ, ಮತ್ತು ಮುಂಜಾನೆ ಬಿಸಿ ಮಾಡಿದ್ನಿ. ಈಗ ಮತ್ತು ಟೈಮ್ ಮಧ್ಯಾಹ್ನ ಅಂತಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಟನಂದ್ರೆ ಚಲೋ ಇರ್ತೈತೆ ಅಂತ ಕೆಡಂಗಿಲ್ಲ. ಆಮೇಲೆ ಕೆನಿನೂ ಭಾಳ ದಪ್ಪ ಬರ್ತೈತಿ. ಇದು ಸಣ್ಣಗೆ ನಾವು ಒಲಿ ಹಚ್ಚೇನಿ, ಇದು ಇಷ್ಟ ಇರಲಿ. ಈಗ ಮೊನ್ನೆ ಒಂದು ಸ್ವಲ್ಪ ಎಲ್ಲ ರೇಷನ್ ತರಿಸಿಟ್ಟಿದ್ನಿ, ಆಟ ತರಿಸಿಟ್ಟಿದ್ನಿ. ಶೇಂಗಾನು ಐತಿ, ಆಮೇಲೆ ಮೈದಾ ಹಿಟ್ಟೂ ಐತಿ, ಬೆಲ್ಲನೂ ಐತಿ. ಇದಿಷ್ಟು ಇದ್ರೆ ಸಾಕಲ್ಲ, ಪಟ ಮಾಡ್ಕೊಂಬಿಡೋಣಂತ. ತಡಿವ, ಹಿಟ್ಟೊಂದು ಕಲಿಸ್ತೇನೆ ತಡಿ. ಯವ್ವ ಲಕ್ಷ್ಮಕ್ಕ, ನನ್ನಿಂದ ನಿಂಗೆ ಭಾಳ ತ್ರಾಸ ಬಿಟ್ಟೈತವ ಪಾಪ. ಸುಮ್ಮನೆ ನಾ ಏನೋ ಹಂಗೆ ಅಂದೆ, ನೀ ಹಂಗೆ ಮಾಡೋಕೆ ಶುರು ಮಾಡಿಬಿಟ್ಟು. ನಮ್ಮ ಮನ್ಯಾಗ ಒಂದಿಟ್ಟು ಶೇಂಗಾ ಅದಾವೆ, ತೊಗೊಂಬರ್ಲೇನು ಲಕ್ಷ್ಮಕ್ಕ? ಒಂದಿಟ್ಟು ಜಾಸ್ತಿ ಮಾಡಿದ್ರೆ ಹುಡುಗರು ಪಡಗರು ತಿಂತಾರೆ. ಮತ್ತು ತೊಗೊಂಬ ಅಂದರೆ ಹೋಗಿ ತೊಗೊಂಬಂದ್ಬಿಡ್ತೇನೆ ಈಗ.
ಅಯ್ಯಯ್ಯವ್ವ ಏನು ದೊಡ್ಡ ಬಗ್ಗೆ ಬದುಕ ಬ್ಯಾಡ ತರಿಸಿದ್ನ ಒಂದು 2 kg ಅಷ್ಟು ಶೇಂಗಾ ಅಂದ್ರೆ ಮೊನ್ನೆ ನಾವು ಇದು ಹೊಲ್ದಾಗ ಹಾಕಿದ್ವಲ್ಲ ಅವು ಖಾಲಿ ಆಗಿಬಿಟ್ಟಿದ್ದು ಒಂದು ಸ್ವಲ್ಪ ಹಾಕಿದ್ರ ಹೋದ ವರ್ಷರ ಆಮೇಲೆ ಒಂದು ಸ್ವಲ್ಪ ಅಲ್ಲಿ ನಮ್ಮ ನಾದ್ನಿಗೆ ಅದು ಕೊಟ್ಟು ಕಳಿಸಿದ್ರಲ್ಲ ಹಿಂಗಾಗಿ ಖಾಲಿ ಆಗಿಬಿಟ್ಟಿದ್ವು ಈಗ ಒಂದು ಸ್ವಲ್ಪ ಒಂದು 2 kg ಅಷ್ಟು ತರಿಸೈತಿ ಇರಲಿ ಬಿಡು ಮತ್ತೇನು ತೊಗೊಂಬರ್ತಿದ್ವಿ ಮತ್ತು ನೀ ಏನಾರ ಮಾಡಿದಾಗ ಬೇಕಿದ್ರೆ ನಂಗೆ ಕೊಡಂತಿ ಅಂತ ಏನು ಹಿಂಗೆ ಹಂಚ್ಕೊಂಡು ತಿನ್ನೋದವ ಅಕ್ಕ ತಂಗಿ ಇದ್ದಂಗೆ ಅದೇವಿ ಹಿಂಗೆ ಹಂಚ್ಕೊಂಡು ತಿಂದ್ರೆ ನಮಗೂ ಚಲೋ ನಿಮಗೂ ಚಲೋ ಹೌದಿಲ್ಲ ಆಸರ ಬೇಸರಕ್ಕೆ ನಿಮ್ಮ ಮನೆಗೆ ಇಲ್ದಾಗ ನಮ್ಮ ಮನೆಯಾಗ ಇಲ್ದಾಗ ನಿಮ್ಮ ಮನೆಯಾಗ ಗಿರ್ಜಿ ಇರಲಿ ಬಿಡು ಅದೆಲ್ಲ ಯಾಕೆ ಬೇಸರ ಮಾಡ್ಕೊತಿದ್ದಿ ತಡಿ ನಾ ಇದೊಂದಿಟ್ಟು ಹಿಟ್ಟು ಕಲಿಸ್ತೇನೆ ಇದೊಂದಿಟ್ಟು ಸಣ್ಣಗಿಟ್ಟೆ ಹಾಲು ಬಿಸಿ ಆಗಲಿ ಪಟ 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 ಈಗ ಆಗ್ಬಿಡ್ತಾವ ನಾವು ನಾ ತುಂಬಿ ಕೊಟ್ಟಂಗೆಲ್ಲ ನೀವೊಂದಿಟ್ಟು ನನಗೆ ಲಟ್ಟಿಸ್ಕೊಟ್ಬಿಡು ನಾ ಬೆನ್ಸ್ಬಿಡ್ತೀನಿ ಇಂದಲ್ಲೇ ಚಹಾ ಮಾಡ್ತೀನಿ ಮಸ್ತಾಗಿ ತಿಂದು ಕುಡಿಯೋಣ ಅಂತ ತಡಿ ಆಯ್ತು ತಗೋ ಲಕ್ಷ್ಮಕ್ಕ ಹಂಗಿದ್ರೆ ಮಾಡೋಣಂತ ಬಾ ಹಂಗಿದ್ರೆ ನನಗೂ ಹೊಟ್ಟೆ ಭಾಳ ಹಸ್ಬಿಟ್ಟೈತಿ ಮುಂಜಾನೆ ನಾನು ಅದ ಅನ್ನ ಒಗ್ಗರಣೆ ಇತ್ತ ಇದು ನಿನ್ನೆ ರಾತ್ರಿ ಉಳಿದಿದ್ದ ಅನ್ನ ಇನ್ನು ಕೆಟ್ಟು ಬಿಡ್ತೈತೆ ಅಂತೇಳಿ ಅದನ್ನ ಅನ್ನ ಒಗ್ಗರಣೆ ಹಾಕಿದ್ನೆ ಈಗ ಅದನ್ನ ತಿಂದು ಬಂದಿದ್ದೆ ನೋಡಿ ನಾನು ಹುಡುಗರು ಶಾಲೆಗೆ ಹೋದು ನನ್ನ ಗಂಡನು ಹೋದ ಹೊಲಕ್ಕೆ ನನ್ನ ಮತ್ತೆ ಒಬ್ಬೇಕೆ ಆಕಿಗೆ 4 ರೊಟ್ಟಿ ಬಡದು ಆಕೆ ಪೂರ್ತಿ ಕಷ್ಟ ಮಾಡಿಟ್ಟು ಬಂದಿದ್ದು ಚೌಳಿಕಾಯಿ ಪಲ್ಯ ಅದು ತಿನ್ನಂತೇಳಿ ಹಂಗೆ ಅಡ್ಡಾಡ್ಕೊತ ಬರ್ತೇನೆ ಇಲ್ಲೇ ಲಕ್ಷ್ಮಕ್ಕನ ಮನೆಗೆ ಹೋಗಿ ಬರ್ತೇನೆ ಅಂತಲೇ ಹೇಳಿ ಬಂದಿದ್ನೇವ ಇಲ್ಲಾಂದ್ರೆ ಬೊಂಬಡೆ ಹೊಡಿತಾಳೆ ನನ್ನ ಹೆಸರ್ಲೆ ಹೋಗ್ಲಿ ನೋಡು ಊರು ಅಡ್ಡಾಡ್ಕೊಂತ ಪಡಾಳೆ ಆರಿಸ್ಕೊಂತ ಅಂತ ಅನ್ಕಂಡು ಹಂಗ ಬಿಡ ಗಿರ್ಜಿ ಅತ್ತಿಗಳಂದ್ರೆ ಗೊತ್ತಲ್ಲ ನನಗೆ ಅವ್ರಿಗೆ ಒಟ್ಟು ಸ್ವಸ್ಥರದ ಎಷ್ಟು ತುರುಬಾಡ ತುಪ್ಪ ಕುಡಿಸಿದ್ರು ಸ್ವಸ್ಥರದ ಆಡ್ಕೊಳ್ಳೋ ಮಟ ಅವ್ರಿಗಂತೂ ತಿಂದಿದ್ದಾರ್ಗಂಗಿಲ್ಲವ ಹೌದಿಲ್ಲ ಹೋಗ್ಲಿ ಬಿಡು ನೋಡುವ ಮಾಡ್ಕೊತ ಇಟ್ಟು ಕಲಿಸಿಟ್ಟು ಚಲೋ ಆತ್ ಬಿಡುವ ಲಕ್ಷ್ಮಕ್ಕ ಮತ್ತು ಇದು ಶೇಂಗಾ ಏನು ಹುರಿದ ಇಟ್ಟಿದ್ದೇನು ಎಲ್ಲ ರೆಡಿನ ಆಯ್ತವಾ ನಿಮ್ಮ ಮನ್ಯಾಗ ಶೇಂಗಾ ಏನು ಹುರಿದಿಲ್ಲ ಏನಿಲ್ಲ ಹೂನವಾಗಿರ್ಜಕ್ಕ ಶೇಂಗಾ ಅದು ಹುರ್ಕೊಂಡಿಟ್ಟಿದ್ನಿ ಅಂದ್ರೆ ಮೊನ್ನೆ ನನ್ನ ಮಗಳು ಶೇಂಗಾ ತಂದ ತಕ್ಷಣ ಸ್ವಲ್ಪ ಹುರ್ಕೊಂಡು ತಿಂತೇನೆ ಅಂತಂದ್ಲ ಅದಕ್ಕೆ ಹುರಿದಿಟ್ಟಿದ್ನೆ ಹುರಿಯೋ ಕೈಲೇ ಒಂದಿಟ್ಟು ಜಾಸ್ತಿನೇ ಹುರಿದಿದ್ದೆ ಚಟ್ನಿ ಪಟ್ನಿ ಮಾಡ್ಕೊಂಡ್ರೆ ಆಗ್ತೈತಂತೆ ಆದರೆ ಇದು ಬೇರೆನೇ ಮಾಡ್ಕೊಳ ಅಂತೇವಿ ನಾವು ಅದನ್ನ ಹುರಿದಿಟ್ಟಿದ್ನಿ ಒಂದು ಈಟ್ ಬೆಲ್ಲ ಹಾಕಿ ತಿರುಗಿಸ್ಕೊಂಡು ಬಂದೀನಿ ಅದನ್ನ ಮಾಡಿಬಿಡೋಣ ನಡಿ ಪಟ್ ನಾ ಗುಳ್ಳಿನೂ ಮಾಡಿಟ್ಟೇನಿ ನೀ ಪಟ ನನಗೆ ಲಟ್ಟಿಸ್ಕೊಟ್ಟು ಅಂದ್ರೆ ನಾ ಪಟ ಹೆಂಚಿಟ್ಟು ಹಾಕ್ಬಿಡ್ತೇನೆ ಆಯ್ತು ಲಕ್ಷ್ಮಕ್ಕ ರೆಡಿ ಮಾಡಿಕೊಟ್ಟು ನನಗೆ ಹೂರ್ಣಾನು ಹಿಟ್ಟು ನಾ ಈಗ ಪಟ ನಿನಗೆ ಲಟ್ಟಿಸ್ಕೊಡ್ತೇನಂತ ನೀನು ಹೆಂಚು ಮೇಲೆ ಹಾಕಿ ಬೇಯಿಸ್ಬಿಡವ ತಡಿಯವ ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ನಾವು ಹೇಳೋಣಂತ ಹೆಂಗೆ ನಾನು ಶೇಂಗಾ ಹೋಳ್ಗೆ ಮಾಡ್ತೇನಂತೇಳಿ ಏನಿಲ್ರಿ ಫ್ರೆಂಡ್ಸ್ ಶೇಂಗಾ ಹೋಳ್ಗೆ ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ ಅದು ಹೆಂಗಪ್ಪ ಅಂದ್ರೆ ಮೊದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಅದಕ್ಕೊಂದು ಸ್ವಲ್ಪ ಒಂದೆರಡು ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕಿದ್ನಂದ್ರೆ ಅದಕ್ಕೊಂದು ಅರ್ಧ ಗ್ಲಾಸಷ್ಟು ಚಿರೋಟಿ ರವೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇಡ್ರಿ ಭಾಳ ತೆಳು ಕಲಿಸ್ಬಾರ್ದು ಇದು ಹೋಳ್ಗೆ ಥರ ಇದನ್ನ ಆಗಬಾರ್ದು ಭಾಳ ಸ್ವಲ್ಪ ಗಟ್ಟಿನೇ ಕಲಿಸ್ರಿ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಾನು ನಿಮ್ಗೆ ಹೇಳಾಕತ್ತೀನಿ ಸ್ವಲ್ಪ ಗಟ್ಟಿನ ಕಲಿಸ್ರಿ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೇವಲ್ಲ ಹಂಗೆ ಕಲಿಸ್ರಿ ಅದಾದಮೇಲೆ ಒಂದು ಕಡೆ ನೀವು ಶೇಂಗಾ ಚೆನ್ನಾಗಿ ಹುರ್ಕೋಬೇಕ್ರಿ ಹುರ್ಕೊಂಡಾದ್ಮೇಲೆ ಅದ್ರದ್ದು ತಣ್ಣಗಾದ್ಮೇಲೆ ಸಿಪ್ಪಿ ಎಲ್ಲ ತೆಗೆದು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಅದು ಮಿಕ್ಸಿ ಜೊತೆಗೇನೆ ಇದು ಶೇಂಗಾ ಜೊತೆಗೇನೆ ಬೆಲ್ಲ 1 kg ನೀವು ಶೇಂಗಾ ತೊಗೊಂಡಿರಿ ಅಂತಂದರೆ ಒಂದು ಅರ್ಧ kg ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ ಅದಾದಮೇಲೆ ಅದ್ರ ಜೊತೆಗೆ ಏಲಕ್ಕಿ ಹಾಕ್ರಿ ಇಲ್ಲ ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ಹಾಕ್ರಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿರಿ ಗಿರ್ ಅಂತ ಅನಿಸ್ರಿ ಓಕೆನಾ ಅದಾದಮೇಲೆ ಒಂದು ಬಾಣಲಿಗೆಲ್ಲ ಅದನ್ನು ನೀವು ತಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಓಕೆ ರೀ ಒಂದು ಸ್ವಲ್ಪ ಗ್ಲಾಸ್ಗೆ ಒಂದು 4-5 ಡ್ರಾಪ್ಸ್ ಅಂತಲೇ ಹೇಳ್ಬೋದು ರೀ ಅಷ್ಟು ಹಾಕಿ ಅದನ್ನು ಚೆಂದಂಗೆ ಗಟ್ಟಂಗೆ ಹಿಟ್ಟು ಕಲಿಸ್ಕೋರಿ ಅದು ಹಿಟ್ಟು ಇದು ಗಟ್ಟಾಗುತ್ತೆ ರೀ ಅದು ಕಲಸಿದ ತಕ್ಷಣ ಯಾಕಂದ್ರೆ ಪುಡಿ ಇರ್ತೈತಲ್ರಿ ಅದು ಶೇಂಗಾದ ಅದೊಂದು ಸ್ವಲ್ಪ ಗಟ್ಟಾಗ್ತೈತೆ ರೀ ಗಟ್ಟಾದ ತಕ್ಷಣ ನೀವೇನು ಮಾಡ್ತೀರಿ ಈಗ ಹೋಳ್ಗೆ ನಾವು ಹೆಂಗೆ ಮಾಡ್ತೀವಿ ರೀ ಅದನ್ನು ತುಂಬಿ ಹಿಟ್ಟೊಳಗೆ ತುಂಬಿ ಹಿಟ್ಟೊಂದು ಸ್ವಲ್ಪ ಲಟ್ಟಿಸ್ರಿ ಅದು ಹೂರ್ಣ ಅದ್ರೊಳಗೆ ಇಡ್ರಿ ಇಟ್ಟು ಅದನ್ನು ಚೆನ್ನಾಗಿ ಲಟ್ಟಿಸಾದ್ಮೇಲೆ ಎರಡೂ ಕಡೆ ಚೆನ್ನಾಗಿ ತವಿ ಮೇಲೆ ಬೆನ್ಸ್ಬಿಡ್ರಿ ನೋಡ್ರಿ ನೆನ್ಪಿಟ್ಕೋರಿ ಬೆನ್ಸೋವಾಗ ಒಂದು ಚೂರು ಕೂಡ ಎಣ್ಣೆ ಆತ ತುಪ್ಪ ಆತ ಏನು ಹಚ್ಚಕ್ಕೆ ಹೋಗ್ಬೇಡ್ರಿ ಹಂಗನ ಬೆನ್ಸ್ರಿ ಇಲ್ಲಾಂದ್ರೆ ಅದು ನೀರು ಬಿಡೋ ಚಾನ್ಸಸ್ ಇರ್ತೈತ್ರಿ ತವಿಗೆಲ್ಲ ಅಂಟ್ಕೊಂಡ್ಬಿಡ್ತೈತ್ರಿ ತಿಳಿತ್ರಿ ಹಂಗೆ ಬೆನ್ಸಾದ್ಮೇಲೆ ಅದ್ರ ಮೇಲೆ ಬೇಕಿದ್ರೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಒಳಗಂತೂ ಫುಲ್ ಸ್ಪೆಷಲ್ ಅಂತಲೇ ಹೇಳ್ಬೋದ್ರಿ ಶೇಂಗಾ ಹೋಳ್ಗೆ ಒನ್ ಟೈಮ್ ಮಾಡ್ಕೊಂಡು ನೀವು ಖಂಡಿತ ನನಗೆ ಹೇಳ್ರಿ ಹೆಂಗೆ ಅನ್ಸುತ್ತಂತೇಳಿ ಅದು ನೋಡಿ ಲಕ್ಷ್ಮಕ್ಕ ಮಾತಾಡ್ಕೊಂತ ಎಲ್ಲ ಶೇಂಗಾ ಹೋಳ್ಗಿನ ಆಗ್ಬಿಟ್ಟು
ಇದು ಲಾಸ್ಟ್ ಐತೆ ನೋಡಿದು ಆತ ಇದೊಂದು ಹಾಕಿ ತೆಗೆದು ಬಿಡುವ ಅದನ್ನು ಆತ ಎಳವಾಗಿರ್ಜವ ಇದೊಂದು ಆತಂದ್ರೆ ಆತ ಚಾಯ್ ಬಿಡ್ತೇನೆ ತಡಿ ತಿನ್ನವ ಗಿರ್ಜವ ತಿನ್ನ ತುಪ್ಪ ಹಚ್ಕೊಂಡು ತಿನ್ನ ಎಷ್ಟು ಮಸ್ತಾಗ್ಯಾವ ನೋಡು ಬಾಯಾಗ ಇಟ್ಟರೆ ಕರಗಾಕತ್ತಾವ ತಿನ್ನು ನೋಡು ಗಿರ್ಜಿ ಹೆಂಗಾಗ್ಯಾವ ಅಂತೇಳಿ ಹೇಳಿ ನನಗೆ ಓನ ಲಕ್ಷ್ಮಕ್ಕ ತಿಂತೇನೆ ನೋಡಿದ್ರೆ ಬಾಯಾಗ ನೀರು ಬರಾಕತ್ತಾವ ಯವ್ವ ತಿಂತೇನೆ ತಡಿ ತುಪ್ಪ ಹಚ್ಕೊಂಡು ತಿಂತೇನೆ ಒಂದು ಸ್ವಲ್ಪ ಲಕ್ಷ್ಮಕ್ಕ ಬಾಯಾಗ ಇಟ್ಟರೆ ಕರಗಾತಾವಲ್ಲ ಲಕ್ಷ್ಮಕ್ಕ ಮಸ್ತಾಗ್ಯಾವ ಅವ್ನು ಯಾವನ ಬಂದಿದ್ದು ನಾವು 5 ರೂಪಾಯಿಗೊಂದು ಮಾರ್ಕೊಂತ ಅವು ಹೆಂಗಿದ್ವ ನಾನಂತೂ ತಿಂದಿಲ್ಲ ಮಸ್ತ್ ಅಂದ್ರೆ ಮಸ್ತಾಗ್ಯಾವ ಲಕ್ಷ್ಮಕ್ಕ ಬಾಯಾಗ ಇಟ್ಟರೆ ಕರಗಾಕತ್ತಾವ ನೋಡು ತಿನ್ನ ನೀನು ಮಸ್ತಾಗ್ಯಾವ ನೋಡು